ಗಂಗಾ, ಆಳುಗಳನ್ನು ಕರೆದುಕೊಂಡು ಇನ್ನು ಹೊಲಕ್ಕೆ ಹೋಗುವ ಹೊತ್ತಾಗಿಲ್ವೇ ನಿನಗೆ? ಇಲ್ಲ ರೀ, ಈ ಸದ್ಯ ಹೋಗ್ತೀನಿ. ಗಂಗಾ, ನಾನು ಆಳುಗಳನ್ನು ಮೇಲಿನ ಹೊಲಕ್ಕೆ ಹೋಗಿರಂತ ಹೇಳಿ ಬರುತ್ತೇನೆ. ಈ ಹಣವನ್ನು ಮನೆಯಲ್ಲಿ ಜೋಪಾನವಾಗಿಡು. ಏನ್ರಿ, ಆಗ್ಲೇ ಶೇಂಗಾದ ಬಿಲ್ ತೆಗೆದುಕೊಂಡು ಬಂದ್ಬಿಟ್ರ? ಹೌದು ಗಂಗಾ, 10,000ಕ್ಕೆ ಮಾರಾಟವಾದ ನನ್ನ ಶೇಂಗಾದ ವ್ಯಾಪಾರ ಕ್ಯಾನ್ಸಲ್ ಮಾಡಿದ್ರು. ಆದ್ರೂ ಕೂಡ 8,000 ಗಂಟಾಯ್ತು. ಹಮಾಲಿ ದಲ್ಲಾಳಿಯಿಂದ ಮನೆಗೆ ಅಡಚಣೆಗೆ ತೆಗೆದುಕೊಂಡ ಅಡ್ವಾನ್ಸ್ ದುಡ್ಡೆಲ್ಲ ತೀರಿಸಿ 4,000 ಬಂದಿದೆ. ಭೂಮಿ ತಾಯಿ ಬೆಳೆದು ಹಣದ ಹೊಳೆಯನ್ನೇ ಹರಿಸಿದ್ರು ಕೂಡ ಈ ರೈತರಿಗೆ ಸಿಗೋದು ಬರೀ ಕಣ್ಣೀರಾಯ್ತಲ್ಲ ಸ್ವಾಮಿ. ಪ್ರತಿ ಬೆಳೆಯು ಇದೇ ರೀತಿ ರೈತನು ಕೆತ್ತು ಹೆಚ್ಚು ಶ್ರೀಮಂತನ ಸೊತ್ತಾಗುತ್ತಾ ಹೋದರೆ ರೈತನ ಬಾಳು ಕಣ್ಣೀರಿನ ಗೋಳು ಆಗುವುದರಲ್ಲಿ ಸಂದೇಹವಿಲ್ಲ ಗಂಗಾ, ಸಂದೇಹವಿಲ್ಲ ಎಂದು ಕಣ್ತೆರೆದು ನೋಡುತ್ತಾನೋ ಆ ಭಗವಂತ. ಅಣ್ಣ, ಅತ್ತಿಗೆ ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಯಾರು? ಇವಳದು ಒಂದು ದೊಡ್ಡ ಕಥೆಯಣ್ಣ. ಇವಳು ಚಂದ್ರುವಿನ ಮಗಳು ಯಮುನಾ ಅಂತ. ಇವಳ ತಂದೆ ಯಾವ ಕೊಲಗೇಶಿನಲ್ಲಿ ಬಲಿಯಾಗಿ ಸತ್ತು ಹೋಗಿದ್ದಾನೆ. ಇವಳ ತಂದೆ ಚಂದ್ರುವಿನ ಕೊಲೆ ಐತೆ? ಕೊಲೆ ಅಷ್ಟೇ ಅಲ್ಲ, ಇವಳ ಆಸ್ತಿ ಕೂಡ ರುದ್ರೇಗೌಡನ ಸ್ವತ್ತಾಗಿ ಹೋಗಿದೆ. ಆ ಸಹಾಯಕ ಸ್ಥಿತಿಯಲ್ಲಿ ನರಳಿ ಬರುತ್ತಿರುವ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಬಾಳಿಗೆ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದಿದ್ದೇನೆ. ಇದಕ್ಕೆ ನಿಮ್ಮಿಬ್ಬರು ಆಶೀರ್ವಾದ ಇದ್ರೆ ನಮಗೆ ಆಶೀರ್ವಾದ ಮಾಡಬೇಕು. ಇದೇನಪ್ಪ, ಕುರಿ ಹುಡುಕುತ್ತೇನೆ ಹೋದ ನೀನು ಮರಿನೇ ಹುಡುಕಿ ತಂದು ಬಿಟ್ಟಿಯಲ್ಲ. ಶಕ್ತಿ, ನೀನ್ ನನ್ನ ಬೆನ್ನಿಂದ ಎಂತ ಪವಿತ್ರ ಹೃದಯದ ಸಹೋದರನಾಗಿ ಜನಿಸಿ ಬಂದಿ ಹೋತಮ್ಮ. ನಿನ್ನನ್ನು ಏನಂತ ವರ್ಣಿಸಲಿ? ಕತ್ತಲೆ ಕಾಲ್ಗಿಚ್ಚನೆ ನುಚ್ಚು ನೂರಾಗಿಸಿ ಸ್ವಚ್ಛ ಮನಸ್ಸಿನ ಈ ಅನಾಥ ಹೆಣ್ಣನ್ನು ಮದುವೆಯಾಗಿ ಬಹಳ ಜ್ಯೋತಿಯನ್ನು ಬೆಳಗಿಸುತ್ತೇನೆ ಎಂದು ಹೇಳುವೆಯಲ್ಲ, ನನಗೆ ಬಹಳ ಸಂತೋಷವಾಯಿತು. ಜಗಜೋಡಿಯ ರೈತನೊಬ್ಬನೇ ಎನ್ನುವ ಸತ್ಯದ ಕೀರ್ತಿಯೊಡನೆ ಅಣ್ಣ ಅತ್ತಿಗೆಯರ ಮೂರ್ತಿಯನ್ನು ಸದಾ ಸ್ಮರಿಸುತ್ತಿರುವೆ ಎಂದಾಗ ಈ ಕಾರ್ಯಕ್ಕೆ ಅನುಮತಿ ಕೊಡಲಾರೆನೆ. ಹಿಂದೆ ಮುಗಿದು ಹೋಗಿದೆ ನಿಮ್ಮಿಬ್ಬರ ಮದುವೆಯ ಕಾರ್ಯ. ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದೆಯಲ್ಲ ಶಿವಶಕ್ತಿಯರ ಬಳಗ? ಏನಿಲ್ಲ ನೋಡ್ರಿ, ಬನ್ನಿ ಕುಳಿತುಕೊಳ್ಳಿ. ಕುಳಿತುಕೊಂಡು ಮಾತನಾಡುವುದು ಗೌಡ್ರ ಕೆಲಸ ಅಲ್ಲಪ್ಪ ತಂಬ, ಅದು ನನ್ನ ಕೆಲಸ. ಯಾಕಂದ್ರ 3 ವರ್ಷದಿಂದ ಕಟ್ಟಬಾಕಿ ಅದ. ಅದು ಅಲ್ದ ಭೂ ಕಂದಾಯ ವಸೂಲಿಗೆ ಬಂದೀವಿ. ನೀವು ಪಟ 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 ನೋಟ್ ಎಣಿಸ್ಬಿಡ್ರಿ, ನಾವು ಚಟ 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 ಪಾವತಿ ಹರಿದು ಕೊಟ್ಟು ಬಿಡ್ತೀವಿ. ಇದೇನು ತಲಾಟೆಯವರೇ ನೀವು ಆಡುತ್ತಿರೋ ಮಾತು? ನಾನು ಭೂ ಕಂದಾಯವನ್ನು ಚೌಕಟ್ಟೆಯಾಗಿ ಕಟ್ಟುತ್ತಾ ಬಂದಿದ್ದೇನೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಸುಳ್ಳು ಹೇಳಿದ್ರ ನಂದೇನು ಹೊಟ್ಟಿ ತುಂಬತ್ತೇನು ತಮ್ಮ? ದೇವ್ರ ಆಣೆ ಮಾಡಿ ಹೇಳ್ತೀನಿ, 3 ವರ್ಷದ ಕಟ್ಟಬಾಕಿ ಐತಿ. ಅದು ಅಲ್ದ ನಿಮ್ಮ ಅಣ್ಣ ತಮ್ಮಂದರ ಜೇಂಟ್ ಸೇರಿ ಕಸ ಮುಸುರಿ ಆಗಿ ನಿಮ್ಮ ಅಪ್ಪನ ಹೆಸರಲ್ಲಿ 1,500 ರೂಪಾಯಿ ಬಾಕಿ ಆಗೈತಿ. ನಾ ಸುಳ್ಳು ಹೇಳಿದ್ರ ನಮ್ ಗೌಡ ಅದ ನೋಡು, ಗೌಡ ಕೇಳ. ಕಟ್ಟಬಾಕಿ ಇದ್ದದ್ದು ನಿಜ. ಹಣ ವಸೂಲಿ ಮಾಡುವಂತ ಮೇಲಿನಿಂದ ಒತ್ತಡ ಹಾಕಿದ್ದಾರೆ. ಅದಕ್ಕೆ ಎಲ್ಲರೂ ಸೇರಿ ಬಂದಿದ್ದೇವೆ. ಬೇಗನೆ ಹಣ ಕಟ್ಬಿಡಿ. ಗೌಡ್ರಿ, ನಾವು ಪ್ರತಿ ವರ್ಷ ಹಣ ತುಂಬಿದ್ವಿ ಅಂದ ಮೇಲೆ ನಾವೀಗ ಹಣ ಕಟ್ಟುವುದಿಲ್ಲ. ಕಟ್ಟದಿದ್ದರೆ ಹಣ ಕೊಡುವವರು ನಿಮ್ಮನ್ನು ಕಟ್ಟಿ ಹಾಕಬೇಕಾಗುತ್ತದೆ. ನಮಗೆ ಕಟ್ಟಿ ಹಾಕುತ್ತೇನೆಂದು ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ಕಾರ್ಕುಣ ಕೈಲಿನ ವಾಲಿಕಾರನೇ? ಶಕ್ತಿ ಸುತ್ತು 27 ರೈತರ ಅಧ್ಯಕ್ಷ ಆದ ನನಗೆ
ಹದ್ದು ಮೀರಿ ಮಾತನಾಡಿದರೆ ನಿನ್ನನ್ನು ಬುದ್ಧಿ ಕಲಿಯಬೇಕಾಗುತ್ತದೆ. ಎಚ್ಚರ. ನಮಗೆ ತಿದ್ದಿ ಬುದ್ಧಿ ಹೇಳೋದಕ್ಕೆ ನೀನೇನು ತಾಲೂಕ್ ತಹಸೀಲ್ದಾರನಲ್ಲ. ಹೆಚ್ಚಿಗೆ ಮಾತನಾಡದೆ ದಾಟು ಮೊದಲು ನನ್ನ ಮನೆಯಿಂದ. ಏ ಶಿವ, ನಿನ್ನೆದುರು ನಿನ್ನ ತಮ್ಮನಿಂದ ಅವ್ಯಾಚ ಶಬ್ದ ಮಾತಾಡ್ತೀಯಲ್ಲ, ಎಷ್ಟು ಸೊಕ್ಕು ಬಂದಿದೆಲ್ಲ ನಿನಗ? ಗೌಡ್ರಿ, ಬಾಯಿ ಬಿಗಿ ಹಿಡಿದು ಮಾತನಾಡ್ರಿ. ನಮ್ಮ ಮನೆ ಅನ್ನ ತಿಂದು ಬೆಳೆದ ದೇಹಕ್ಕೆ ಸೊಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲ. ಇದು ನನ್ನ ಮನೆ ಅನ್ನ ತಿಂದ ಬೆಳೆದ ದೇಹ. ಏನು? ನಿನ್ನ ಮನೆ ಅನ್ನ ತಿಂದ ಬೆಳೆದ ದೇಹ? ಏ ಕಣ, ಅಪ್ಪನ ಕೊಟ್ಟು ಬಿಡಿದಾನೆ. ಮೊದಲ ಒಂದು ಆಸ್ತಲಿರುವ ಇವರೆಲ್ಲರೂ ತುಂಡರಿಸಿ ಈ ಮನೆಗೆ ಬೆಂಕಿ ಇಟ್ಟು ಬಿಡುವೆ. ಹಾಗಾದ್ರೆ ಗುರಿಯಿಡು ಮೊದಲೇ ಶಕ್ತಿ ಐದ ಗುಂಡಿಗೆ. ಹಾಗೆ ಮಾಡಬೇಡ ದನಿ, ನಿಮ್ ಕಾಲಿಗೆ ಬಿದ್ದು ಬಿಡಿಕೊಳ್ಳುವೆ. ನಾವು ತುಂಬಬೇಕಾದ ಹಣ ಈಗಲೇ ತುಂಬಿಡ್ತೀವಿ. ಎಂತ ಹೇಳಿದನದ ಮಾತು ಮಾತಾಡ್ತಾ ಇದೀಯಾ ನೀನು? ಇವರು ನನ್ನ ಎದೆಗೆ ಗುಂಡು ಇಡುವ ಮೊದಲನೇ ನಿನ್ನ ಆಜ್ಞೆ ಆದರೆ 3 ಜನರ ರುಂಡ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಶಕ್ತಿ, ಹಿರಿಯರಿಗೆ ಎದುರಾಗಿ ಮಾತನಾಡಬಾರದು. ಕೊಡಬೇಕಾದ ಹಣ ಕೊಡುವುದು ನಮ್ಮ ಕೆಲಸ. ಕೊಡೋಣ, ಕೊಡು. ನಿನ್ನ ತಮ್ಮನಿಗೆ ಹೊಡೆದು ಬಡೆದು ಇದೇ ರೀತಿ ಚಾಂಡಾಲರಿಗೆ ಎಲ್ಲ ಆಸ್ತಿ ಕೊಟ್ಟು ಬಿಡು. ಎಲ್ಲ ಹೋದ ಮೇಲೆ ನಿಶ್ಚಿಂತೆ ಒಪ್ಪನೆ ಇರುವಂತೆ. ಅಣ್ಣ, ಇನ್ನು ಈ ಚಾಂಡಾಲ ಗೌಡನ ನಿನಗೆ ವರ್ತಮಾನ ತಿಳಿದಿಲ್ಲ. ಸಮಯ ಬಂದಾಗ ಅದನ್ನು ನಾನೇ ತಿಳಿಸಿಕೊಡುತ್ತೇನೆ. ಈಗ ಮಾತ್ರ ಕೈ ಎತ್ತಿ 1 ಕಾಸು ಕೂಡ ಕೊಡಬೇಡಣ. ಕೊಡದಿದ್ದರೆ ನೀಲಾವಿಗೆ ಹಚ್ಚಬೇಕಾಗುತ್ತದೆ ನಿಮ್ಮೆಲ್ಲ ಆಸ್ತಿಯನ್ನು. ಸ್ವಲ್ಪ ಹಣದ ಸಲುವಾಗಿ ದೊಡ್ಡ ರಾಧಾಂತ ಮಾಡ್ಕೋಬೇಡು ಶಿವ. ನೀನು ತಿಳಿದ ಅದಿ, ಮೇಲಾಗಿ ದೊಡ್ಡ ರೈತ ಅದಿ. ನೀನ ನಿಮ್ಮ ಅಣ್ಣ ತಮ್ಮಂದವರು ಏರಾಡಿದ್ರೆ ನೀನು ಹುಚ್ಚರಾಗುವುದು ಖಂಡಿತ. ಒಳಗರ್ನಿ, ಬಂದ ಕೆಲಸ ಮುಗಿಸಿಕೊಂಡು ಸುಮ್ಮನೆ ಹೊರಟು ಹೋಗು. ಅದನ್ನು ಬಿಟ್ಟು ಬೇರೆ ಏನಾದ್ರೂ ಮಾತಾಡಿದ್ದೆ ಆದ್ರೆ ನಿನ್ನ ಕೊಟ್ಟು ಕೊಯ್ಬೇಕಾಗತ್ ಮಗನೇ. ಎಚ್ಚರ. ರಾಮ 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 ರಾಮ. ಶಕ್ತಿ, ಮುಂದೆ ಮೈ ಕೈ ಮಾಡಿದ್ರೆ ನಿನ್ಗೆ ನನ್ನ ಹಣೆ ಆಗಿದೆ. ಮಳೆ ಹುಡುಗನ ಮಾತನ್ನು ಹಚ್ಕೋಬೇಡ್ರಿ, ತೆಗೆದುಕೊಂಡ್ಬಿಡ್ರಿ ಮಳೆ. ಇದಪ್ಪ ಬುದ್ಧಿವಂತರ ಮಾತ. ಗಂಗಾ ನೋಡ್ರ, ನಡ್ರಿ ಇನ್ನು ಮನೆಗೆ ಹೋಗೋಣ. ಅಣ್ಣ, ಇದೇನಣ್ಣ ನೀನು ಮಾಡುತ್ತಿರೋ ಅಂಜಬರುಗರ ಕೆಲಸ? ಇದೇ ರೀತಿ ಎಷ್ಟಂತ ಹಣದಿಂದ ಹಾಳಾಗುತ್ತೀಯ? ಎಲ್ಲಿ ಹೋಯ್ತಣ ನಿನ್ನ ಸತ್ಯದ ಮಾತುಗಳು? ಸತ್ಯದ ಮಾತು, ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ ಸಹೋದರ. ಈಗ ರೈತನು ಉಣಬೇಕಾದ ಕರ್ಮದ ಗಂಟು ಮಾತ್ರ ಅಂಟಿಕೊಂಡಿದೆ. ಭೂಮಿ ತಾಯಿ ಮುಗಿಲೆತ್ತರ ಬೆಳೆದು ಮನೆ ತುಂಬ ದವಸ ಧಾನ್ಯ ತುಂಬಿಕೊಂಡರು. ಅದೆಲ್ಲ ಕಟುಕ ಸರ್ಕಾರದ ವಶವಾಗುತ್ತಿದೆ ಎಂದಾಗ ನಿನಗೇನಂದ ಉತ್ತರಿಸಲಿ ನನಗೊಂದು ತಿಳಿಯಲಾಗಿದೆ. ಈ ರೈತ ಮುಂದೆ ಎಂತ ಗಂಡಾಂತರ ಎದುರಿಸುವನು ಈ ಭೂಮಿ ತಾಯಿಗೆ ಗೊತ್ತು. ಶಿವಶಕ್ತಿ ಅವ್ರ ಮನೆ ಅಂದ್ರೆ ಇದೆ ಏನ್ರಿ? ಹೌದು ಸಾಹೇಬ್ರಿ, ಬನ್ನಿ. ಏನ್ ಬೇಕಾಗಿತ್ತು? ಬರ್ಬೇಕಾಗಿದ್ದು ಬಾಕಿ ಬರುದಿತ್ತು, ಅದಕ್ಕೆ ಬಂದೆ. ಅಂದ್ರೆ ಅಂದ್ರೆ ಏನ್ ತಿಳಿಸಿಳದೈತ್ರಿ ನಿಮಗೆ? ನಾನು ನಿಮ್ಮ ಮಂಡಳಿಗೆ ಹೊಸದಾಗಿ ಬಂದ ವಸೂಲಿ ಕ್ಲರ್ಕ್, ಅಂದ್ರೆ ಅಕೌಂಟೆಂಟ್. ನಿಮ್ಮ ಮನೆಯ ಪಟ್ಟಿ 4 ವರ್ಷಗಳಿಂದ ನಿಂತಿದೆ, ಅದಕ್ಕೆ ವಸೂಲಿ ಮಾಡಿಕೆ ಬಂದಿರುವೆ. ನೀವೇನ್ ಹೇಳ್ತಾ ಇದ್ದೀರಿ ಸಾಹೇಬ್ರಿ? ಪ್ರತಿ ವರ್ಷ ನಾವು ಚೌಕಟ್ಟಿಯಾಗಿ ಕಟ್ಟುತ್ತಾ ಬಂದಿದ್ದೇವೆ. ಇದ್ರಲ್ಲೇನೋ ಮೋಸವಿದೆ. ತಮ್ಮ, ಮೋಸ ಮಾಡಕ್ ನಾನು ಪಂಚಾಯತಿ ಪಂಚಪಲ್ಲ, ಶುದ್ಧ ಮುಸಲ್ಮಾನ್ ಅದೀನಿ. ನೀವು ಕಟ್ಟುತ್ತ ಬಂದಿರೋ ಹಣ ಮೊದಲಿನವರು ಎತ್ತಿ ಹಾಕಿದರೆ ನಾನೇನು ಮಾಡಲಿ? ಈಗ ಮಾತ್ರ 800 ಕಟ್ಟು ಪಾವತಿ ಪಡೆದುಕೊಳ್ಳಿರಿ. ಹೇ ತಂದೆ ಗುರು ದಿಗಂಬರೇಶ್ವರನಿ, ಎಂತ ಸಂಕಟದ ಅಗ್ನಿ ಪರೀಕ್ಷೆಯನ್ನು ನುಗ್ಗಿದೆಯೋ ತಂದೆ ನನ್ನನ್ನು. ಸಾಹೇಬ್ರೆ, ಸತ್ಯವಾಗಿ ನಾನು ಹಣ ತುಂಬಿದ್ದೇನೆ, ಬೇಕಾದರೆ ಪಾವತಿ ತಂದು ಕೊಡುವೆ.
ಪಂಚಾಯತಿ ಪಾವತಿ ಅಲ್ಲ. ಶಿವಶಕ್ತಿ ಅವರೇ, ಇವು ನಕಲಿ ಪಾವತಿ. ಆ ಚಾಂಡಾಳ ನಿಮ್ಗೆ ಮೋಸ ಮಾಡಿ ಹಣ ಎತ್ತಿ ಹಾಕಿದ್ದಾನೆ. ಈಗ ಮಾತ್ರ ಹಣ ಕಟ್ಟಲೇಬೇಕು. ಮೋಸಗಾರನ ಮಗನೇ, ಅಣ್ಣ ಅವನು ಯಾರೆಂಬುದು ನೀನು ಪತ್ತೆ ಹಚ್ಚು. ಅವನು ಎಲ್ಲೇ ಇರಲಿ, ಆ ಹಣ ನಾನು ವಸೂಲಿ ಮಾಡಿಕೊಂಡು ಬರುತ್ತೇನೆ. ಅವನೆಲ್ಲಿ ಇರುವನು, ಯಾವ ಕಡೆ ಇರುವನು, ಯಾವ ಊರಿಗೆ ವರ್ಗಾಯಿಸಿಕೊಂಡಿರುವನು ಯಾರಿಗೆ ಗೊತ್ತು. ಕಾಲ ನಿಯಮವೇ ಎದುರಾಗಿ ಬಡ ರೈತನ ಜೀವ ಹಿಡಿದಿದೆ ಎಂದಾಗ ಯಾರೇನು ಮಾಡಲು ಸಾಧ್ಯ? ಬೀದಿಗೆ ನಾವು ಎದುರಾಗಿ ನಿಲ್ಲಲೇಬೇಕಣ್ಣ. ಹಾಗೆ ಹೆದರುತ್ತಾ ಕುಂತರೆ ಈ ಜೀವ ನಿರ್ಜೀವವಾಗುವವರೆಗೂ ನಾವು ಬಿಡುವುದಿಲ್ಲ. ಬಂದದ್ದು ಬರಲಿ, ಈಗ ನೀನು ಹಣ ತುಂಬಿಬಿಡು. ಪ್ರಸಂಗ ಅನುಸಾರವಾಗಿ ಅದರ ವಿಷಯ ತಿಳಿದರೆ, ಅದರ ಹಿನ್ನೆಲೆ ತಿಳಿದರೆ ಹೋಗು. ಇದರ ಹಣ ಆಸ್ತಿ ಸಂಪತ್ತು ಹಾಗೆ ಹೋಗಲಿ, ಈ ಕೊಡ್ಲಿ ಶಕ್ತಿ ಎನ್ನುವುದು ತೋರಿಸೇ ಬಿಡುತ್ತೇನೆ. ಸಾಹೇಬ್ರೆ, ನೀವು 800 ರೂಪಾಯಿಯನ್ನು ಆಯ್ತು, ನಾನೇನು ಬರ್ತೀನಿ. ಸಹೋದರ, ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಹೇಗೆ ಬದುಕಬೇಕಪ್ಪ ರೈತ? ಎಂದು ದೊರೆಯಬೇಕು ಈ ರೈತನಿಗೆ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತೆ ಅಣ್ಣ. ಈಗ ನೀನು ಸಮಾಧಾನ ಮಾಡಿಕೋ. ಶಿವಶಕ್ತಿ, ನಿಮಗೊಂದು ಪೋಸ್ಟ್ ಬಂದಿದೆ. ಶಕ್ತಿ, ಅತ್ತಿಗೆ ಒಂದು ಗ್ಲಾಸ್ ನೀರು. ಏನಾಯ್ತ್ರಿ ಮಾವನವ್ರಿಗೆ? ಸ್ವಲ್ಪ ಮೂರ್ಛೆ ಬಂದಂತೆ ಕಾಣುತ್ತೆ. ಸಹೋದರ, ಹೇಗೆ ಸಹಿಸಲಪ್ಪ ಈ ಸಂಸಾರದ ಭಾರವನ್ನು? ಬೆಳೆ ಎಲ್ಲ ಸತ್ತು ಹುಟ್ಟು ಬಂದದರಲ್ಲಿ 4,000 ಹಣ ಹರಾಮ್ಕೋರರ ಪಾಲಾಗಿ ಹೋಯ್ತು. ಇನ್ನು ಈ ಪಂಪ್ ಸೆಟ್ ಕರೆಂಟ್ ತುಂಬಿದರು, ಅದು ಕೂಡ 3,000 ತುಂಬಬೇಕೆಂದು ಬಂದಿದೆ. ಹೇಗೆ ಉಳಿಯಲಿ, ಹೇಗೆ ದುಡಿಯಲಿ ಈ ಸಂಸಾರದ ಭಾರವನ್ನು? ಸ್ವಾಮಿ, ವಾರದ ಹಿಂದೆ ತುಂಬಿದ ಹಣ ಮತ್ತೆ ಬಂದಿದೇನ್ರಿ? ಏನ್ರಿ ಇನ್ ಮುಂದೆ ನಾವೇನ್ ಮಾಡೋದು? ಗಂಗಾ, ಏನು ಮಾತನಾಡದಷ್ಟು ನಿರ್ಗತನಾಗಿದ್ದೇನೆ ಗಂಗಾ, ನಿರ್ಗತನಾಗಿದ್ದೇನೆ. ಒಮ್ಮೆ ನೋಡಿದರೆ ಪ್ರಾಣವನ್ನೇ ತ್ಯಾಗ ಮಾಡಿ ಈ ಹಾಳಾದ ಸರ್ಕಾರವನ್ನೇ ಸುಟ್ಟಾಕ್ಬೇಕೆನಿಸುತ್ತದೆ. ಏನ್ ಮಾಡ್ಲಿ, ಎಷ್ಟಂತ ಸಹಿಸಿಕೊಳ್ಳಲಿ? ಹೇ ತಂದೆ ಉಚ್ಚೇಶ, ಅನ್ಯಾಯವಾಗಿ ಈ ರೈತರ ಪ್ರಾಣವನ್ನು ಹಿಂಡುವುದಕ್ಕೆ ಸರಿ ಕಾಣ್ತಾ ಇದ್ದೇನಪ್ಪ, ಸರಿ ಕಾಣ್ತಾ ಇದ್ದೇನು. ಬೆಳೆದಿದ್ದರಲ್ಲಿ ಅಳಿದು ಉಳಿದು ಹೊಟ್ಟೆಯ ಬಾಡಿಗಿಟ್ಟ ಹಣ ಕಟುಕ ನೌಕರರ ಪಾಲಾಗಿ ಹೋಯಿತು. ಇದೇ ರೀತಿ ಮುಂದುವರೆದರೆ ಹೇಗೆ ರೈತ ಬದುಕಬೇಕು ಈ ಕೆಟ್ಟ ಸಮಾಜದಲ್ಲಿ? ರೈತನೇ ಜಗದ ಅನ್ನದಾತನೆಂದು ಅಂದು ಲಂಚಗೋರರಿಗೆ ಅನ್ನದಾತನೇ. ನೀನೇ ಹೇಳು ತಂದೆ, ನೀನೇ ಹೇಳು. ನೀನೇ ರೀತಿ ಕಣ್ಣು ಮುಚ್ಚಿಕೊಂಡು ಕಟುಕರಿಗೆ ಹಣ ಕೊಟ್ಟು ರೈತರಿಗೆ ಕಣ್ಣೀರು ಕೊಟ್ಟರೆ ನಿನ್ನಾಣೆಯಾಗಿ ಈ ರೈತ ಉದ್ಧಾರವಾಗುವುದಿಲ್ಲ ತಂದೆ, ಉದ್ಧಾರವಾಗುವುದಿಲ್ಲ. ಜೋಡಿ ಎತ್ತು ಕಟ್ಟಿ ಬಿತ್ತಿ ಬೆಳೆದ ರೈತ ಇಂದು ನಿನ್ನೆದುರಲ್ಲೇ ಮಣ್ಣು ಪಾಲಾಗುತ್ತಿದ್ದಾನೆ. ಕಣ್ಣು ತೆರೆದು ನೋಡು ತಂದೆ ಈ ರೈತನನ್ನು. ಅಳಬೇಡಣ್ಣ, ಅಳಬೇಡ, ಸಮಾಧಾನ ಮಾಡಿಕೋ. ಹೇಗೆ ಸಹಿಸಲಿ ಸಹೋದರ, ಹೇಗೆ ಸಹಿಸಲಿ? ಬ್ರಹ್ಮ ಸೃಷ್ಟಿಸಿದ ಈ ಬ್ರಹ್ಮಾಂಡವನ್ನು ಬ್ರಹ್ಮ 4 ವೇದಗಳಂತೆ ನಡೆಸುತ್ತಿದ್ದಾನೆ. ಆ 4 ವೇದಗಳನ್ನು ಸೋಮ ರಕ್ಕಸನೆಂಬ ರಾಕ್ಷಸ ಅವುಗಳನ್ನು ಕಿತ್ತುಕೊಂಡು
ಜಗತ್ತನ್ನೇ ಕತ್ತಲು ಮಾಡಿನಲ್ಲಿ ನೀರಿನಲ್ಲಿ ಮುಳುಗಿದನಂತೆ. ಇಂದು ಈ ಚಾಂಡಾಲರು ಈ ರೈತರ ಕೈ ಕಾಲುಗಳನ್ನು ಕಡಿದುಕೊಂಡು ಜಗತ್ತನ್ನೇ ಕತ್ತಲಾಗಿಸುತ್ತಿದ್ದಾರೆ. ಅದನ್ನೆಲ್ಲ ನೀನು ತಲೆಗೆ ಹಚ್ಚಿಕೊಡಬೇಡಣ. ಅದಕ್ಕೆ ನಾನಿದ್ದೀನಿ. 4 ವೇದಗಳು ನೀರಿನಲ್ಲಿ ಕೊಚ್ಚಿಕೊಂಡು ಸೋಮ ರಾಕ್ಷಸರನ್ನು ಹರಿನಾರಾಯಣ ಮಸ್ತವತಾರ ತಾಳೆ ನುಂಗಿ ನೀರು ಕುಡಿದು ಕೊಂದು ಹಾಕಿದ, ಮತ್ತೆ ಸೃಷ್ಟಿ ನಡೆಸಿದ. ಹಾಗೆ ನಾನು ಆ ಲಂಚಗೋರ ಚಾಂಡಾಲರನ್ನು ರುಂಡಗತ್ತರಿಸಿ ಮತ್ತೆ ಸೃಷ್ಟಿ ನಡೆಸುತ್ತೇನೆ. ಜಗತ್ತಿನ ತಂದೆ ಅನ್ನದಾತ ರೈತನೊಬ್ಬನೇ ಸತ್ತೆಯನ್ನು ಹಾಗೆ ಮಾಡದಿದ್ದರೆ ನಾನು ನಿನ್ನ ಸಹೋದರನಲ್ಲ ಅಂತ ತಿಳಿಯೋಣ. ನನಗೆ ನಂಬಿಕೆ ಇದೆಯಪ್ಪ, ನೀನು ಹೇಳಿದ ಕೆಲಸ ಮಾಡಿ ತೋರಿಸುವ ಗಂಡೆದು ಇಲ್ಲಿ. ಎಲ್ಲ ರೈತರ ಜೀವನದಲ್ಲಿ ಬರುವ ಕಷ್ಟ ನಮ್ಮ ಜೀವನದಲ್ಲಿ ಬಂದಿದೆ. ಎಲ್ಲಿ ತನಕ ಕಷ್ಟ ಬರುತ್ತೋ ಅಲ್ಲಿ ತನಕ ಕಷ್ಟಕ್ಕೆ ಎದೆಗುಡ್ಡಿ ನಿಲ್ಲೋಣ. ಅಮ್ಮ, ಈಗ ಮುಗಿದು ಹೋಗಲಿ ನಿಮ್ಮಿಬ್ಬರ ಮದುವೆ ಕಾರ್ಯ. ಯಮುನಾ, ನನ್ನ ತಮ್ಮನ ಕೈ ಹಿಡಿದು ನಿನ್ನ ಪ್ರೀತಿಯ ಕರೆದರೆ ಕನ್ನಡ ನಾಡಿನಲ್ಲಿ ಅಮರವಾಗಿ ಉಳಿದು ಹೋಗಲಿ. ನಿಮ್ಮಿಬ್ಬರ ಬಾಳ್ಬಳ್ಳೆ ಹಬ್ಬಿ ಈ ದೇಶಕ್ಕೆ ಹಂದರವಾಗಲಿ. ನೊಂದು ಬಾಳುತ್ತಿರುವ ಈ ಯಮುನೆಯ ಕೀರ್ತಿ ಶಕ್ತಿಯ ಕೈ ಹಿಡಿದು ಕೀರ್ತಿ ಪತಾಕಿ ಸಾಗಲಿ. ಇದೇ ನನ್ನ ಮನದ ಆಸೆ. ಪವಿತ್ರವಾದ ನದಿ ಹೆಸರಿನಿಂದ ಬೆಳಗಿದ ಯಮುನಾ ಶಕ್ತಿಯ ಸತಿಯಾಗಿ ಬಂದು ನೀನು ಪತಿ ಆಶ್ರಯದಲ್ಲಿಯೇ ಬೆಳೆದು ಶಿವಗಂಗೆಯರನ್ನು ಹೃದಯದಲ್ಲಿಟ್ಟುಕೊಂಡು ಉದಿಸುವುದನ್ನು ಮಾತ್ರ ಮರಿಬೇಡಿ. ಇದೇ ನನ್ನ ಆಸೆ. ಆಯ್ತು ಮಾವ, ಈ ನಿಮ್ಮ ಮಾತನ್ನು ನಾನೆಂದಿಗೂ ಮರೆಯೋದಿಲ್ಲ. ಚಿಕ್ಕಿ 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 ತಾರೆಗಳ ನೋಟವೇ ಪ್ರೀತಿ ಹಕ್ಕಿಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚಿಕ್ಕಿ 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 ತಾರೆಗಳ ನೋಟವೇ ಪ್ರೀತಿ ಹಕ್ಕಿಗೂಡಿನಲ್ಲಿ ಕೈ ತುತ್ತಿನ ಊಟವೇ ಎಲ್ಲರೂ ಸಂತೋಷವಾಗಿ ದೇವರ ದರ್ಶನ ಮುಗಿಸ್ಕೊಂಡು ಬರೋಣ. ಸರಿ.
ಬಾಸ್ ನಮಸ್ಕಾರ. ನಮಸ್ಕಾರ. ಶ್ರೀಗಂಧ ತುಂಡಿನ ಲೋಡ್ ಕಳಿಸಿ ಕಂಟ್ರಿ ಸರೈ ಪ್ರತಿ ಹಳ್ಳಿಗೆ ಸಪ್ಲೈ ಮಾಡಿದ್ದೀರಾ? ಗಂಧದ ಕಟ್ಟಿಗೆಯನ್ನು ಕಳಿಸಿದಾಯ್ತು ದಣಿ. ಕಳ್ಳ ಬಟ್ಟಿ ಸರಾಯನ್ನು ಬಟ್ಟಿಯಿಂದ ಇಳಿಸುವಾಗ ಆ ಅಬಕಾರಿ ಇಲಾಖೆದವರು ಉರುಳಿಸಿ ಹೋಗಿದ್ದಾರೆ. ಏನು? ಅಬಕಾರಿ ಖಾತೆಯ ಮ್ಯಾನೇಜರ್ ರವಿಶಂಕರ್ ನನ್ನ ಮಾಲಿಗೆ ರೆಡಿ ಮಾಡಿಸಿದಾನೋ? ಏ ಅಲ್ಕಾಲನ್ ಮಕ್ಕಳ್ರ, ಅವನು ಬಟ್ಟಿ ಸುಮ್ಮನೆ ಬಂದಾಗ ಅವನನ್ನು ಕಟ್ಟಿ ಹಾಕ್ಲಿಕ್ಕೆ ಏನಾಗಿದ್ಲೆ ನಿಮಗೆ ದಾಡಿ? ಹಿಡಿಯಬೇಕನ್ನಷ್ಟಲ್ಲಿ ನಮ್ಮನ್ನು ಹಿಡಿದುಕೊಂಡು ಬೆದರಿಸಿ ಓಡಿ ಹೋದ್ರು ದಣಿ, ಓಡಿ ಹೋದ್ರು. ನಿನಗೆ ನಾಚಿಕೆ ಆಗುದಿಲ್ವೇ ನಿಮಗೆ? ಏಕರ್ಷಿಕ ಒಬ್ಬ ರವಿಶಂಕರ್ ಈ ಗೌಡನಿಗೆ ಎದುರಾಗಿ ನಿಂತಾನೆಂದ್ರೆ ನಮಗೆ ಅವಮಾನ. ಕಾಣ ಅಪ್ಪನೇ ದಣಿ. ಹೋಗ್ಲೆ, ಕನ್ನಡದ ಗಡಿ ನಾಡಿನಲ್ಲಿ ಗಂಡು ಗಲಿಯಲ್ಲಿಸಿಕೊಂಡಿರುವ ಈ ಪುಂಡ ರುದ್ರೇಗೌಡನ ಕಂಟ್ರಿ ಮಾಲಿಗೆ ಕೈ ಹಾಕಿದ ಆ ಬಂಡ ರವಿಶಂಕರನನ್ನು ದರದರನೆ ಎಳೆದುಕೊಂಡು ನಮ್ಮ ಕಂಟ್ರಿ ಒಲಿ ಬಾಯಿಗೆ ಹಾಕಿ ಸುಟ್ಟು ಬಿಡು. ಆಯ್ತು ದಣಿ. 20 ಅಡಿಯ ಒಡನಿಗೆ ಕಡು ವೈರಿಯಾಗಿ ನಿಂತಿರುವ ಆ ಬಂಡ ಶಿವಶಂಕರ ಅಷ್ಟೇ ಹೇಗೆ ಅವನ ಹೆಂಡಂದಿರ ಮಕ್ಕಳು ರುಂಡ ಕೈದು ಅವನ ಮನೆ ಬಾಗಿಲಿಗೆ ಕಟ್ಟಿ ಈ ಪುಡಾರಿ ನನ್ನ ಮಗ ರವಿಶಂಕರನನ್ನು ಹಿಡಿದು ತಂದು ಈ ಮಾತಿನ ಕಡೆದು ಸುಡುತ್ತಿದ್ರೆ ನನ್ಗೆ ಕೊಡ್ಲಿಕ್ಕ ಅಂತ ಕರಿಬೇಡ್ರಿ. ಮರಿಯಾ ಹೋಗಿರ್ಲಿ. ಆ ಬಿಡಾಡಿರುವ ರವಿಶಂಕರನ ಗಾಡಿ ಕಂಟ್ರೋಲ್ ಕಾಳು ಹೇರಿಕೊಂಡು ಬರುತ್ತಿದೆ. ಬೇಗನೆ ಹೋಗಿ ಗಾಡಿ ನಿಲ್ಲಿಸಿ ಗಾಡಿಯಲ್ಲಿದ್ದ ಮಾಲನ್ನು ನನ್ನ ಮನೆಗೆ ಸಪ್ಲೈ ಮಾಡಿ. ಆ ಮಗ ಡ್ರೈವರ್ ಏನಾದ್ರೂ ಅಡ್ಡಿ ಆದ್ರೆ ಅವನನ್ನು ಎತ್ತಾಕಿ ಗಾಡಿ ಸಮೇತ ಸುಟ್ಟಾಕು ಬಂದ್ಬಿಡ್ರಿ. ಆಯ್ತು ದಣಿ. ಏ ಅಪ್ಪಣೆ ಎಂದು ಬೆಪ್ಪಳ ಮಕ್ಕಳ ಅಪ್ಪಣೆ ಎಂದು ತಪ್ಪೆತ್ತಿರಿ ಕುಂತು ಹೊತ್ತು ಕಳೆದ್ರೆ ಮೊದಲು ನಿಮ್ಮನ್ನು ಗುಂಡಾಟಿ ಕೊಲ್ಲಬೇಕಾಗುತ್ತದೆ. ಎಚ್ಚರ. ಆಯ್ತು ದಣಿ, ಆಯ್ತು. ಮಿಡಿನಾಗರದ ಹೆಡೆ ತುಳಿದು ಬದುಕಬೇಕೆಂದು ಅಬಕಾರಿ ಖಾತೆಯ ರವಿಶಂಕರ್ ಕಡವೈರಿ ಗೌಡನೆಂದು ಎಡಬಿಡದೆ ರೇಡ್ ಹಾಕಿ ನನ್ನ ಕಂಟ್ರಿ ಕಾರ್ಯಕ್ಕೆ ನೀನಿಂದು ಅಡ್ಡಿಯಾದೆಯಲ್ಲ, ಆ ಸೇಡಿಗಾಗಿ ಇಂದು ಬಂದಿದ್ದು ನಿನ್ನ ಜೀವಕ್ಕೆ ಅಂತ್ಯ. ಅದೇ ಸೇಡಿನ ಸಾಗರದೊಂದಿಗೆ ನನ್ನ ಮನೆ ತಲುಪುತ್ತಿದೆ ನಿನ್ನ ಕಂಟ್ರೋಲ್ ಕಾಳಿನ ಸಂಖ್ಯೆ. ಇದಕ್ಕಿಂತ ಪೂರ್ವದಲ್ಲಿ ನನಗೆದುರಾಗಿ ನಿಂತಿರುವ ಶಿವಶಕ್ತಿಯ ಬಾಳೆಗಿಡಲಾಗಿದೆ ಬೆಂಕಿ. ಅಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ ನನ್ನ ನಾಟಕದ ಮೊದಲನೇ ಪ್ರಯೋಗ.